ಅಲ್ಲ, ರಾಷ್ಟ್ರದ ರಾಜಕಾರಣವೇ ದಿಕ್ಕು ತಪ್ಪು ಹೋಗ್ತಾ ಇದೆ. ಡೆಮಾಕ್ರಸಿ ಅಂತ ಒಂದು ಕಡೆ, ಸಂವಿಧಾನ ಇದೆ ಅಂಬೇಡ್ಕರ್ದು, ಅದರ ಕೈ ಕೆಳಗಡೆ ಪ್ರಜಾಪ್ರಭುತ್ವ, ಜನತಂತ್ರ ಇವೆಲ್ಲವನ್ನೂ ಹೇಳ್ತಾ ಬಂದಿದ್ದೀವಿ. ಅಧಿಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ವಾಧಿಕಾರದ ಧೋರಣೆ, ಕೋಮುವಾದದ ವಿಚಾರ, ಭಾವನೆಗಳನ್ನು ಕೆದಕ್ತಕ್ಕಂಥ ವಿಚಾರ, ಇದೆಲ್ಲ ವೈಯಕ್ತಿಕ ವಿಚಾರ. ಆಮೇಲೆ ಇದು ನಮ್ಮ ದೇಶ ವಿಭಿನ್ನ ದೇಶ, ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರೋ ದೇಶ ಅಲ್ಲವರ. ಫೆಡರಲ್ ಸಿಸ್ಟಮ್, ಒಕ್ಕೂಟ ಅಂದರೆ ಸುಮಾರು ಧರ್ಮಗಳು, ಸುಮಾರು ಭಾಷೆಗಳು, ಸುಮಾರು ಜನಾಂಗದವ್ರು ಸೇರ್ಕೊಂಡು ಮಾಡಿರೋದ್ರಿಂದ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸಂವಿಧಾನ ಬರೆದಿದ್ದಾರೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಚುನಾವಣೆ ಬಂದಾಗ ಮಾತ್ರ ಈ ಥರದವೆಲ್ಲ ಯಾಕೆ ಬರ್ತವೆ ಅಂತ ಅಂದಾಗ, ಯಾರು ಅಧಿಕಾರ ಮಾಡ್ತಾರೋ ಅವರಿಗೆ ಮತ್ತೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕೇವಲ ನಮ್ಮ ಅಭಿವೃದ್ಧಿ, ನಮ್ಮ ಕೆಲಸಗಳನ್ನು ಹೇಳೋದಕ್ಕೆ ಅಷ್ಟಿಲ್ಲದೆ ಇರೋದಾಗ ಇಂಥವೆಲ್ಲ ಉದ್ಭವ ಆಗುತ್ತೆ. ಇದೇ ಇವತ್ತು ರಾಮ ಉದ್ಭವ ಆಗಿರೋದು. ನಾನು ಹೇಳ್ತಿರೋದು ರಾಮನ ಬಗ್ಗೆ. ತಲತಲಾಂತರದಿಂದ ರಾಮಾಯಣ ಓದಿದ್ದೀವಿ, ರಾಮ ಗೊತ್ತು, ಆಮೇಲೆ ಮಹಾಭಾರತದಲ್ಲಿ ಗೊತ್ತು, ಬೇರೆ ವಿಚಾರಗಳು ಕೃಷ್ಣ ಗೊತ್ತು ಎಲ್ಲರೂ. ಆದರೆ ಇಂಥ ಸಮಯದಲ್ಲಿ ಇದಕ್ಕೆಲ್ಲ ಒಂದು ಅರ್ಥ ಬರುತ್ತಲ್ಲ ಯಾಕೆ ಅಂತ ಅಂದಾಗ, ಅವರು ಅಧಿಕಾರದಿಂದ ಗೆಲ್ಲೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಮನುಷ್ಯರ ಭಾವನೆಯನ್ನು ಕೆರಗಿಸಿ ಒಂದು ರೀತಿಯಲ್ಲ ಮೌಢ್ಯವನ್ನು ಕ್ರಿಯೇಟ್ ಮಾಡ್ತಿರ್ತಕ್ಕಂಥದ್ದು. ರಾಮ ನನಗೂ ಇಷ್ಟ, ನಾನು ಇಷ್ಟಪಡ್ತೀನಿ. ನಮ್ಮೂರಲ್ಲಿ ರಾಮ ಮಂದಿರ ನಾವು ಹೊಡಿದ್ದೀವಿ. ಆದರೆ ರಾಮ ಮಂದಿರ ಕಟ್ಟುವ ಗಲಾಟೆ ಒಳಗೆ ಎಲ್ಲವನ್ನು ಬಿಟ್ಟು ರಾಮರಾಜ್ಯವನ್ನು ನೀವು ಬಿಟ್ಬಿಟ್ರಲ್ಲ. ರಾಮರಾಜ್ಯ ಅಂದರೆ ಸರ್ವರಿಗೂ ಸಮಪಾಲು ಸಮಬಾನು. ಎಲ್ಲಿದೆ ಸರ್ವರಿಗೂ ಸಮಪಾಲು? ಒಂದು 4-5 ಜನದ್ದು ದುಡ್ಡನ್ನು ಮನ್ನಾ ಮಾಡ್ತೀರಾ, 11 ಲಕ್ಷ ಕೋಟಿ ರೂಪಾಯಿನ ರೈತರಿಗೆ ಕರೆಂಟ್ ಕೊಡಿ ಅಂದ್ರಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಅಂದ್ರಲ್ಲಿ. ಮೇಜರ್ ರೈತರೇ ನಮ್ಮಲ್ಲಿರೋದು. ಆ ಕಾಯ್ದೆಗಳೆಲ್ಲ ಭಾಳ ಮಾರಕವಾಗಿದ್ದಾವೆ. 3 ಕಾಯ್ದೆಗಳು ಕೃಷಿವು, ಅವನ್ನು ಮಾಡಿಂತ 3 ವರ್ಷ ಅಲ್ಲಿ 100 ಜನ ಸತ್ತರೂ ಕೂಡ ನೀವು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅಂದಾಗ ನಾನು ಹೇಳೋದು, ದೇವರನ್ನು ಕೆಣಕಿ ಪಾಪ ಅವ್ರನ್ನ ಸುಮ್ಮನೆ ಇರ್ತಕ್ಕಂಥವ್ರನ್ನ ಅನಿವಾರ್ಯ. ಆಮೇಲೆ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರೆ ನೀವು? ಹಿಂದೇನು ವಾಜಪೇಯಿ ಅವರು ಇದ್ರಲ್ಲ, ಅವತ್ತು ಯಾಕೆ ಇದನ್ನು ತೀರ್ಮಾನ ಮಾಡಲಿಲ್ಲ? ಏನೇನೋ ಕಾರಣ ಇಟ್ಕೊಂಡು ಇದು ನೋಡಿ, ಇದು ಚುನಾವಣೆ ಆದಮೇಲೆ ಅಲ್ಲಿಗೆ ಮುಗಿದೋಗುತ್ತಾಗತ್ತೆ. ಅದರಿಂದ ನಾನು ಅದನ್ನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ರಾಜಕಾರಣವನ್ನು ಮಾಡಬೇಡಿ ಧರ್ಮದ ಹೆಸರಿನಲ್ಲಿ ಅಂತ ಅಷ್ಟೇ. ಮಂಡ್ಯ ನಾನು ಓದಿರೋ ಪ್ರಕಾರ, ನಾನು ಈ ಕಡೆ ಪ್ರವಾಸದಲ್ಲಿರೋದ್ರಿಂದ ನಿಮ್ಮ ಮಾಧ್ಯಮದ ಮುಖೇನ ತಿಳ್ಕೊಂಡಿರೋದು, ಒಂದು ಅಲ್ಲಿ ಪರ್ಮಿಷನ್ನು ನ್ಯಾಷನಲ್ ಫ್ಲ್ಯಾಗನ್ನು ಆಯ್ಕೆ ಮಾಡೋದಕ್ಕೆ ತೊಗೊಂಡಿದ್ದರು. ಅದ್ರ ಜೊತೆಯಲ್ಲಿ ಕನ್ನಡ ಬಾವುಟವನ್ನು ಆರಿಸ್ಬೋದು ಅಂತ ಅನುಮತಿ ಇತ್ತು ಅಂತ ಗೊತ್ತಿಲ್ಲ, ಇದು ನಂದು ನಿಖರವಾದ್ದಲ್ಲ ಇದು. ಅದೇ ಆಗಿದ್ದರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು ಕುಚೇಷ್ಟೆ ಮತ್ತು ಪ್ರಚಾರ ಮತ್ತು ಇದು ಒಂದು ಎಮೋಷ್ನಲ್ ಇದಕ್ಕೆ ಮಾಡ್ತಿದ್ದಾರೆ. ನಾನು ಭಾರತ ಧ್ವಜದ ಬಗ್ಗೆ ದ್ವೇಷ ಇಲ್ಲ, ಎಲ್ಲ ನಿಮ್ಮ ಕಡೆ ನಿಮ್ಮ ಮನೆಗಳಲ್ಲಿ ಆರಿಸ್ಕೊಳ್ಳಿ, ಯಾರು ಬೇಡ ಅಂದರು. ಆಮೇಲೆ ನಮ್ಮ ಅವ್ರವ್ರ ಸಂಸ್ಥೆಗಳಲ್ಲಿ ಆರಿಸ್ಕೊಳ್ಳಿ. ಸಾರ್ವಜನಿಕರ ಜಾಗದಲ್ಲಿ ಬಂದು ಮಾರಿಸ್ಬೇಕಾದ್ರೆ ಒಂದು ಪರ್ಮಿಷನ್ ಅಂತ ಬರುತ್ತೆ, ಒಂದು ಒಪ್ಪಿಗೆ ಅಂತ ಒಂದಿರುತ್ತೆ. ಅದಿಲ್ಲದೆ ಇದ್ದಾಗ ಆರಿಸಿರೋ ತಪ್ಪು ಅನ್ನೋ ಥರದಲ್ಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. 30 ವರ್ಷಗಳ ಹಿಂದೆ ಇಲ್ಲಿ ಮೊದಲು ಒಂದು ರಾಮನ ಧ್ವಜಸ್ತಂಭ ಇತ್ತು ಅನ್ನೋಂಥದ್ದು. ಈಗ ಫೋಟೋಗಳನ್ನ 30 ವರ್ಷದಿಂದ ಏನು ಮಾಡ್ತಿದ್ರಾ? ಇವಾಗ ತೀಟ ಮಾಡ್ತಿದ್ರಲ್ಲ ಈಗ ನೀವು ಅವತ್ತೇ ಮಾಡ್ಬೋದಾಯ್ತಲ್ಲ. ಮತ್ತು ನಾವು ಸೇರ್ಕೊತಿದ್ದೋ, ಕೈ ಜೋಡಿಸ್ತಿದ್ದೋ. ನಿಜವಾಗ್ಲೂ ಇದ್ದಿದ್ದೆ. ಆದರೆ ಯಾಕ್ರಪ್ಪ ಕಿತ್ತಾಗ್ತಾ ಇದ್ದಾರೆ, ಇಷ್ಟು ದಿವಸ ಇತ್ತು ಅಂತ. 30 ವರ್ಷ ಕಾದು ಈಗ ಇದ್ದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಯಾಕೆ ಅಂದರೆ, ಎಲ್ಲೋ ಒಂದು ಕಡೆ ನಿಮಗೆ ಇದನ್ನು ತೆಗೆದುಕೊಂಡ್ರೆ ಭಾವನಾತ್ಮಕವಾಗಿ ನಮ್ಮ ಕಡೆಗೆ ಮತ ಬರುತ್ತೆ ಅನ್ನೋ ಭಾವನೆ. ಇದು ಮಾಡಬೇಡಿ ದಯಮಾಡಿ. ಭಾರತ ಧ್ವಜದ ಬಗ್ಗೆನೂ ಗೌರವ ಇದೆ ನನಗೆ, ನ್ಯಾಷನಲ್ ಬಗ್ಗೆ ಅದು ಕಾನ್ಸ್ಟಿಟ್ಯೂಷನಲಿ ಆಕ್ಸೆಪ್ಟೆಡ್ಡು. ಕನ್ನಡದು ನಮ್ಮ ಭಾವನಾತ್ಮಕವಾದ ಸಂಬಂಧ. ಅಧಿಕೃತವಾಗಿ ಇವಾಗ ಕನ್ನಡ ಬಾವುಟವನ್ನೇ ಆರಿಸಿ ಅಂತ ನಾನು ಹೇಳೋದಿಲ್ಲ. ಈಗ ರಿಪಬ್ಲಿಕ್ ಡೇ ದಿವಸ ಆರಿಸ್ಬೇಕಾದ ಬಾವುಟ ಯಾವುದು? ನ್ಯಾಷನಲ್. ಇಂಡಿಪೆಂಡೆನ್ಸ್ ಡೇ ದಿವಸ ಆರಿಸ್ಬೇಕಾದ ಯಾವುದು? ಅದರ ಜೊತೆಯಲ್ಲಿ ಚಿಕ್ಕದಾಗಿ ನಾವು ನಮ್ಮ ಬಾವುಟಗಳನ್ನ ಆರಿಸ್ಕೊಳ್ಳೋಣ. ಆದರೆ ನವಂಬರ್ 1ನೇ ತಾರೀಕು ಯಾವ್ಯಾವುದು ಯಾಕೆ ಆರಿಸಕ್ಕೆ ಹೋಗೋಣ? ಯಾವ್ದು ಆರಿಸ್ಬೇಕು ನಾವು ಅವಾಗ? ನವಂಬರ್ 1 ಕನ್ನಡ ಪಕ್ಷ. ಹಾಗೆ ಭಾರತ ಧ್ವಜಕ್ಕೆ ನಿಮಗೆ ಸಂಬಂಧ, ನಿಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದನ್ನು ನೀವು ಆರಿಕೆ ಮಾಡಿಕೊಳ್ಳಿ. ನಾನು ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ಬಾವುಟನ ನನ್ನ ಮನೆ ಮುಂದೆ ಆರಿಸ್ಕೊತೀನಪ್ಪ, ನನ್ನ ಪಾರ್ಟಿ ಆಫೀಸ್ ಮೇಲೆ ಆರಿಸ್ಕೊತೀನಿ, ಅದನ್ನು ಯಾರು ಕೇಳ್ತಾರೆ? ಆದರೆ ಸಾರ್ವಜನಿಕರ ಜಾಗದಲ್ಲಿ ಈ ಥರದ್ದು ಕೆರಳಿಸ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು, ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥದ್ದು ಮಾಡಬೇಡಿ, ಜನರಿಗೂ ತೊಂದರೆ ಕೊಡಬೇಡಿ. ಧನ್ಯವಾದ.